ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದಲ್ಲಿ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಲಕನೂರಿನ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ಸಮಸ್ತ ಗ್ರಾಮಸ್ಥರ ವತಿಯಿಂದ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಆದ ಶ್ರೀ ನಾಗಪ್ಪ ಸಿಂಗಾಡಿ ಕಂಟಿಕಾರ ಅವರು ವಹಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಗೌರವ ಅಧ್ಯಕ್ಷರು ಆದ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಕ್ರಾಂತಿಯೋಗಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಅಧ್ಯಕ್ಷರು ಆದ ಶ್ರೀ ಶುನ್ನಪ್ಪ ಪೂಜಾರಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಯೋಧ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಲಾಗಿದೆ. ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅದರೊಳಗೆ ತೋರಿಸಿಕೊಟ್ರು. ಈ ಜಗತ್ತಿನೊಳಗೆ ರಾಷ್ಟ್ರಪತಿ ಇರಲಿ, ಪ್ರಧಾನಿ ಇರಲಿ, ಮುಖ್ಯಮಂತ್ರಿ ಇರಲಿ, MLA ಇರಲಿ, ಅಧಿಕಾರಿಗಳಿರಲಿ, ಸೈನಿಕರಿರಲಿ, ಮಠಾಧೀಶರಿರಲಿ, ಪೊಲೀಸರಿರಲಿ, ಡಾಕ್ಟರ್ ಇರಲಿ, ಇವರೆಲ್ಲರೂ ಇದ್ದಾಗ ದೇಶದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ. ಇವರು ಕೆಲಸ ಮಾಡಬೇಕಾದ್ರೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಎಲ್ಲಿಂದ ಬರ್ತದೆ ಅಂದ್ರೆ ರೈತ ಹಾಕ್ತಕ್ಕಂಥ ಅನ್ನದಿಂದ ಶಕ್ತಿ ಬರಲಿಕ್ಕೆ ಸಾಧ್ಯ ಅದ. ಅಧ್ಯಕ್ಷರು ಮಾತನಾಡಿದರು, ಕಬ್ಬಿಗೆ 5,000 ರೂಪಾಯಿ ಅಂತ ಹೇಳಿ. ನಾನು ಆಲಕನೂರದ ಈ ಪುಣ್ಯಭೂಮಿ ಕರಿಸಿದ್ದೇಶ್ವರ ಗದಿಗೆ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೀನಿ, ಕಬ್ಬಿಗೆ ಒಂದು 5,000 ರೂಪಾಯಿ ಬಿಲ್ ಕೊಡ್ರಿ. ನಾವು ಬೆಳೆದಂತ ಬೆಳೆಗಳಿಗೆ 24 ತಾಸು ಖರೀದಿ ಕೇಂದ್ರ ತೆಗೀರಿ, MSP ಒಂದು ರೇಟ್ ಮಾಡ್ರಿ. ಸಂಪೂರ್ಣ ಕರ್ನಾಟಕದಲ್ಲಿರ್ತಕ್ಕಂಥ ನ್ಯಾಷನಲ್ ಬ್ಯಾಂಕು, ಖಾಸಗಿ ಬ್ಯಾಂಕು, ಸೊಸೈಟಿ, ಫೈನಾನ್ಸ್ ಏನ್ ರೈತರು ಸಾಲ ತೆಗೆದ್ರಲ್ಲ ಅವೆಲ್ಲ ಸಾಲ ಮನ್ನಾ ಮಾಡ್ರಿ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರಿಗೆ ನಾವ ಸಾಲ ಕೊಡ್ತೀವಿ. ನಮಗೇನು ಮಾಡಾಕತ್ತಾರಂದ್ರ ರೈತರಿಗೆ ನಾವು ಏನಾದರೂ ಬಿಲ್ ಕೊಟ್ರೆ, ಕರೆಕ್ಟ್ ರೇಟ್ ಕೊಟ್ರೆ ಇವರು ಶ್ರೀಮಂತರಾಗ್ತಾರ. 24 ಮಂದಿ MLAಗಳಾದ್ರ ಅಧ್ಯಕ್ಷರ ಏನು ಹೇಳಿದ್ರು, ಲಕ್ಷ ಕೋಟಿ ಎಷ್ಟು ಹಣ ಮಾಡ್ಯಾರ ಅಂತ ಹೇಳಿದ್ರೆ ನಾವು ಯಾಕೆ ಮತ ಹಾಕಿ ಆಯ್ಕೆ ಮಾಡಿವಿ ಅಂದ್ರ ನಮ್ಮದು ಬೆಂಗಳೂರಕ್ಕೆ ಬೆಳಗಾವಿಗೆ ಹೋಗಕ್ ಆಗೋದಿಲ್ಲ, ಹಗಲೆಲ್ಲ ನಮ್ಮ ಕೆಲಸ ಮಾಡ್ಲಿಕ್ಕೆ ಒಂದು ಆಳು ಬೇಕಾಗಿತ್ತು. ಅದಕ್ಕೆ MLA ಮಾಡಿ ಗೊತ್ತಾರ. ವಿಧಾನಸೌಧದೊಳಗ ಇವ್ರ ಹೆಂಡತಿ ಮಕ್ಕಳು, ಬಂಧು ಬಳಗ, ಮರಿ ಮಕ್ಕಳು ಇವ್ರಿಗೆಲ್ಲ ದವಾಖಾನೆ ಕರೆಸ್ತಕೊಂತಾರ. ಇವ್ರಿಗೆ ಗಾಡಿ ಡೀಸೆಲ್ ನಂಬೋದದ, ಇವ್ರು ಹಾಕೊಳ್ಳೋ ಬಟ್ಟೆ ನಂಬೋದದ, ಇವ್ರ ತಿನ್ನೋದದ. ಮತ್ ಯಾರು ಕೂಲಿ ಆಳು? ಇವರೆಲ್ಲ ಕೂಲಿ ಆಳೆಲ್ಲ MLAಗಳು. ಈಗ ಮಾಡಂಗಿಲ್ಲ, ಈಗ ಮಾಡಂಗಿಲ್ಲ, ರೈತರಿಗೆ ತೊಂದರೆ ಕೊಡಂಗಿಲ್ಲ. ನೀ ತೊಂದರೆ ಕೊಟ್ಟಾಗ ನಾವೊಮ್ಮೆ ಗಂಟು ಕಟ್ಟಿ ನಿಂತೀವಿ ಅಂದ್ರೆ ನಿಮ್ಮ ಮನೆಗೆ ಹೋಗ್ಬೇಕಾಗ್ತೈತಿ. ರೈತರ ಜೊತೆ ಸೌಜನ್ಯದಿಂದ ವರ್ತನೆ ಮಾಡ್ರಿ, ವಿನಂತಿ ಮಾಡ್ಕೊಡ್ರಿ. ನಿಮಗೆ ಅನ್ನ ಹಾಕಿದವ್ರು ಏನೋ ಒಂದಿಟ್ಟು ಹೆಚ್ಚು ಕಡಿಮೆ ಆಗಿರ್ತದ, ಲೈನ್ ಹಾಕೊಳಗ ರೈತಂದ ಕಟ್ ಮಾಡ್ತೀನಿ, ಕೇಸ್ ಹಾಕ್ತೀನಿ, ಮಷಿನ್ ತಗೊಂಡು ಹೋಗ್ತೀನಿ, ಲೈನ್ ಕಟ್ ಮಾಡ್ತೀನಿ ಮಾಡಬೇಡ್ತಮ್ಮ. ನಮ್ಮ ಅಧ್ಯಕ್ಷರು ಮತ್ತೆ ಆಮೇಲೆ ಸೌಜನ್ಯದಿಂದ ಮಾತಾಡ್ತಾರೆ. ನೀವು ಹಂಗೆಲ್ಲ ಮಾಡುವಂಗಿಲ್ಲ. ಮೊದಲ ಬ್ಯಾಂಕಿನೊಳಗೆ ಸಾಲ ಮಾಡ್ಕೊಂಡು ನಮ್ಮೆಲ್ಲ ಏನು ಗುರಿ ಅದಾವ ಅಂದ್ರ, ಸರ್ ನಮ್ಮ ಗುರಿ ಏನಂದ್ರ ಯಾವುದೋ ರೈತ ಬ್ಯಾಂಕಿನಾಗ ಸಾಲ ಮಾಡಬಾರ್ದು. ಮನಿಯೊಳಗ ಮಗಳ ಮದುವೆ ಫಿಕ್ಸ್ ಆಯ್ತು, ಮಗನ ಮದುವೆ ಫಿಕ್ಸ್ ಆತಂದ್ರ ಬ್ಯಾಂಕಿನೊಳಗ ಬಡ್ಡಿ ಹೆಂಗ್ ಸಾಲ ತಗ್ಸಬಾರ್ದು. ಮನಿ ಟ್ರೇಜರಾಗಿಂದ ರೊಕ್ಕ ತಂದು ಮದುವೆ ಮಾಡುವಂತ ಸಾಮರ್ಥ್ಯ ಪ್ರತಿಯೊಬ್ಬರು ರೈತಗೆ ಬರಬೇಕು. 79 ವರ್ಷದ ಸ್ವತಂತ್ರ ಸಿಕ್ಕ, 79 ವರ್ಷ ಸ್ವತಂತ್ರ ಸಿಕ್ಕ ಕಾರ್ಯಾಂಗ ಮತ್ತು ನ್ಯಾಯಾಂಗ, ಶಾಸಕಾಂಗ 3 ವ್ಯವಸ್ಥೆ ಅದಾವ. ಮಹಾತ್ಮ ಗಾಂಧೀಜಿಯವರ, ಅಂಬೇಡ್ಕರ್, ಹೀಗೆ ಹಲವಾರು ಜನ ತಮ್ಮ ಜೀವ ಬಲಿದಾನ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ರು. ಆದ್ರೂ ನಾವ್ಯಾಕ ಜನಸಂಖ್ಯೆ ಒಳಗೆ ನಾವು ಹೆಚ್ಚದು? ಅದು ಇಲ್ರಿ. ಮತದಾನ ಒಳಗೆ ನಾವು ಹೆಚ್ಚದು? ಅದು ಇಲ್ಲ. ಭೂಮಿ ಒಳಗೆ ಕೂಡ ನಾವು ಹೆಚ್ಚದು. ಇಷ್ಟೆಲ್ಲ ಪ್ರಬಲವಾಗ್ಯದು. ಆದರೂ ಅರ್ಧ ಗಂಟೆಗೊಬ್ಬರು, ನಾವು 4 ನಿಮಿಷಕ್ಕೊಬ್ಬರು ರೈತ ಆತ್ಮಹತ್ಯೆ ಮಾಡ್ಕೋತಾನ. ಏನು ಕರ್ಮ ಇದ? ಈ ದೇಶದ ಪ್ರಧಾನಮಂತ್ರಿ ಅವರ ನರೇಂದ್ರ ಮೋದಿ ಅವರ 2014ನೇ ಇಸ್ವಿಯೊಳಗ ಸುಮಾರು ಇವತ್ತಿಗೆ 11 ವರ್ಷ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ, 1+50 ಅಂದ್ರೆ ನಿಮ್ಮ ರೇಟ್ ಡಬಲ್ ಮಾಡ್ತೀವಿ ನೀವೆಲ್ಲ ಅಂತ ಹೇಳಿ ಪ್ರಣಾಳಿಕೆಯನ್ನು ಹಾಕಿರು. ಮಹಾರಾಷ್ಟ್ರದಾಗ 3,500 ರೇಟ್ ಘೋಷಣೆ ಮಾಡಕತ್ತೀರ. ಅಲ್ಲಿ 12-13 ರಿಪೇರಿ ಇರ್ತಕ್ಕಂಥ ಕಬ್ಬಿಗೆ
ಇವತ್ತು ಮಹಾರಾಷ್ಟ್ರದಾಗ 3,700 ರೂಪಾಯಿ 1 ಟನ್ ಕಬ್ಬಿಗೆ. ಡಾಲ್ಮಿ ಅನ್ನುವಂಥ ಒಂದು ಫ್ಯಾಕ್ಟ್ರಿ ಅವ್ರು ಇನ್ನೊಂದು 4-5 ದಿವಸದಾಗ ಗುರ್ಲಾಪುರಕ್ಕೆ ಬರೋರ್ದವ್ರು. ನಾವು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾಕಂತಂದ್ರೆ 160 ಕಿಲೋಮೀಟರ್ ಅಚ್ಚಿಕಿಂದ ಬಂದಿಕೆರಿಂದ 1 ಟನ್ ಕಬ್ಬಿಗೆ 3,700 ರೈತರ 3ನೇ ದಿನಕ್ಕಂದ್ರೆ ರೈತನ ಅಕೌಂಟಿಗೆ ರೊಕ್ಕ ಜಮಾ ಆಗತೈತಿ. ಟ್ಯಾಕ್ಟರ್ದಾಗ 1,000 ರೂಪಾಯಿ ಕೊಡತ್ತಾರು. ಕಬ್ಬು ಕಡೆ ಅವ್ರಿಗೆ ಏನತಿ ಇಲ್ಲಿ ಏನು ಕೊಡ್ತಾರಲ್ಲ ಗ್ಯಾಂಗ್ನವ್ರಿಗೆ ಈ ರೇಟ್ ಕೊಡಾಕ್ತಾರ. ಒಂದು ಇಡೀ ಕರ್ನಾಟಕ ರಾಜ್ಯದ ರೈತರ ಪಾಲಿಗೆ ದಿಕ್ಸೂಚಿಯಾದಂಥ ಹೋರಾಟ. ಈ ಹೋರಾಟದ ಕುರಿತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜೋಡೆತ್ತುಗಳ ಮುಖಾಂತರ ದೃಢ ನಿರ್ಧಾರ ತೆಗೆದುಕೊಂಡು ನೇರವಾಗಿ ಸರ್ಕಾರವನ್ನು ಅಂಬಿಗಾಲೆಚ್ಚಿ ಬರುವಂತೆ ಮಾಡಿರುವಂಥ ಈ ಜೋಡೆತ್ತುಗಳಿಗೆ ಗಾಲಪನೂರು ಗ್ರಾಮದಿಂದ ಸರ್ಕಾರಿ ನೌಕರರ ಒಕ್ಕೂಟ ಸಮಸ್ತ ಗ್ರಾಮಸ್ಥರಿಂದ ಸನ್ಮಾನ ಇಟ್ಟುಕೊಂಡಿದ್ದೀರಲ್ಲ, ನಿಮಗೆ ಕೋಟಿ ಕೋಟಿ ಶರಣಾರ್ಥಿಗಳು. ಅದೇ ರೀತಿಯಾಗಿ ನಮಗೆ ಸನ್ಮಾನ ಇದು ತಮ್ಮಿಂದ ಸನ್ಮಾನ ಆಗ್ತಾ ಇದೆಯಲ್ಲ, ನಿಮಗೆ ನಾವೇನು ಹೇಳ್ತೀಪ್ಪ ಅಂತಂದರೆ ಇವತ್ತಿನ ದಿವಸ ನೀವೆಲ್ಲ ತನು ಮನ ಧನ ಸಹಕಾರ ಮಾಡಿ ತಾಯಿಯಂದಿರೋ ರೊಟ್ಟಿ ಎಲ್ಲ ಬುತ್ತಿಯನ್ನು ಮಾಡಿಕೊಟ್ಟು ಅಲ್ಲಿ ಹೋಗಿ ರೈತ ಸಂಘದವರು ಗುರುಜಿಯದವರು ಗುರ್ಲಾಪುರ ಕ್ರಾಸ್ನಲ್ಲಿ ಬೃಹತ್ತಾದ ಹೋರಾಟವನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಹೋಗಿ ನಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹತ್ತಿರ ಹೋಗಿ ಹೋರಾಟ ಮಾಡೋಕ್ಕೆ ಬೆಂಬಲ ಕೊಡ್ರಿ ಅಂತೇಳಿ ಎಲ್ಲರೂ ಸಹಕಾರದಿಂದ ಅಲ್ಲಿ ಬಂದು ಕೂತಿದ್ರಲ್ಲ, ನಿಮಗೂ ನಾವು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ದಿವಸ ಆತ್ಮೀಯರೇ, ಗುರ್ಲಾಪುರ ಹೋರಾಟದ ಬಗ್ಗೆ ಭಾಳ ವಿವರವಾಗಿ ಮಲ್ಲಪ್ಪನ ಎಲ್ಲ ಹೇಳಿದ್ದಾನೆ. ಗುರ್ಲಾಪುರದಲ್ಲಿ ಹಾಗೆ ಅವ್ರದ್ದು 3,300 ರೂಪಾಯಿ ದುಡ್ಡು ಕೊಡ್ಬೇಕಾರೆ ಹಾಗೆ ಕೊಟ್ಟಿಲ್ಲ. ಅವರು ದುಡ್ಡು ಕೊಡ್ಬೇಕಾರೆ ಅದರಿಂದ ಆದಂಥ ಪರಿಶ್ರಮ, ಅವ್ರು ಏನೇ ಕಾರ್ಖಾನೆ ಮಾಲಕರು ಏನೇ ದುಡ್ಡು ಕೊಡ್ತಾರೋ ನಮಗೆ ದುಡ್ಡು ಕೊಟ್ಟವ್ರ ತಾನಾಗೆ ಕೊಡ್ತಾರೋ ಅಂದ್ರೆ ಕೊಡೋ ಮಕ್ಕಳನ್ನ ಅಲ್ಲ. ಅವರು ಯಾಕೆ ಕೊಡೋರು ಅಂತಂದ್ರೆ ಅವರ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಗುರ್ಲಾಪುರದಲ್ಲಿ ಹೋರಾಟ ಮಾಡುತ್ತಲ್ಲ ಕೂತರು ಕೂಡ ತುಟಿಪೆಟ್ಟಕಣದ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾವು ಒತ್ತಡ ಹಾಕಿ ನಾವು ಕೊಡಕ್ಕಾಗೋದಿಲ್ಲ, ಅವ್ರು ಕುಂದ್ರಲ್ಲಿ 2 ದಿವಸ ಕುಂದ್ರಲ್ಲಿ ಅಂತೇಳಿ ದಿರಪ್ಪ ಚರ್ಮಿನವ್ರು ಆಡೋರು. ಸಮಾರಂಭದಲ್ಲಿ ಅಲಕನೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಶ್ರೀ ಸಂಜು ಹೊರಟ್ಟಿ, ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರು ಆದ ಶ್ರೀ ಮಲ್ಲಪ್ಪ ಅಂಗಡಿ, ಜಿಲ್ಲಾ ಕಾರ್ಯದರ್ಶಿ ಶ್ರೀ ಶ್ರೀಶೈಲ ಅಂಗಡಿ, ರಾಯಭಾಗ ತಾಲೂಕು ಅಧ್ಯಕ್ಷರು ಆದ ಶ್ರೀ ರಮೇಶ್ ಬಲ್ಲಾರ ಸೇರಿ ಮಾಜಿ ಯೋಧರು ಉಪಸ್ಥಿತರಿದ್ದರು. ಇದಲ್ಲದೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು. ಈ ಸತ್ಕಾರ ಸಮಾರಂಭದಲ್ಲಿ ಸರ್ಕಾರಿ ನೌಕರರು, ಮಹಿಳೆಯರು, ಚಿಕ್ಕ ಮಕ್ಕಳು, ಗ್ರಾಮಸ್ಥರು, ಗುರು ಹಿರಿಯರು ಹಾಗೂ ರೈತರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಭರತ ಮುರಗುಂಡೆ, ಅಲಕನೂರ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.